ನಮಸ್ಕಾರ ವೀಕ್ಷಕರೇ, ದ ನಾಲೆಡ್ಜ್ ಅವೇರ್ನೆಸ್ ಚಾನಲ್ಗೆ ಸುಸ್ವಾಗತ. ಸ್ನೇಹಿತರೆ, ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮತ್ತಷ್ಟು ಜ್ಞಾನಭರಿತವಾದ ಮಾಹಿತಿಗಳ ನಿರೀಕ್ಷೆಯಲ್ಲಿರಿ ಸ್ನೇಹಿತರೆ. ಹಾಗೆ ನಾವು ಕೊಡುವ ಮಾಹಿತಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. ಸ್ನೇಹಿತರೆ, ಇಷ್ಟು ದಿನ ಕೇವಲ ಕೊರೋನಾ ಬಗ್ಗೆ ಕೇಳಿ ನಿಮಗೆ ಬೇಸರ ಆಗಿರ್ಬೋದು. ಆದ್ದರಿಂದ ನಾನು ಇವತ್ತು ನಿಮಗೆ ನಮ್ಮ ಜನ್ಮಭೂಮಿಯಾದ ಕರ್ನಾಟಕದ ಬಗ್ಗೆ ಕೆಲ ಆಸಕ್ತಿದಾಯಕವಾದ ಮಾಹಿತಿಗಳನ್ನು ನೀಡೋದಕ್ಕೆ ಹೊರಟಿದ್ದೀನಿ. ಸ್ನೇಹಿತರೆ, ನಿಮಗೆ ಯಾವತ್ತಾದರೂ ಅನ್ನಿಸಿದೆಯಾ ನಮ್ಮ ಭಾರತ ದೇಶದ ತ್ರಿವರ್ಣ ಧ್ವಜ ಎಲ್ಲಿ ಸಿದ್ಧವಾಗುತ್ತೆ ಅಂತ? ಅದನ್ನು ನಾವು ಹೇಳ್ತೀವಿ ನೋಡಿ. ಸ್ನೇಹಿತರೆ, ಇಡೀ ನಮ್ಮ ದೇಶದಲ್ಲಿ ಎಷ್ಟು ಭಾರತದ ತ್ರಿವರ್ಣ ಧ್ವಜಗಳಿವೆಯೋ ಮತ್ತು ಮುಂದೆ ಸಿದ್ಧವಾಗುವ ಧ್ವಜಗಳು ತಯಾರಾಗೋದು ಕೇವಲ ನಮ್ಮ ರಾಜ್ಯದಲ್ಲಿ ಮಾತ್ರ. ಅದು ಕೂಡ ಕೇವಲ ಒಂದು ಗ್ರಾಮೋದ್ಯೋಗಿ ಸಂಘ ಅದರ ಹೊಣೆ ಹೊತ್ತಿದೆ. ಅದ್ಯಾವುದು ಅಂದರೆ ಅದೇ ನಮ್ಮ ಹುಬ್ಬಳ್ಳಿಯ ಖಾದಿ ಗ್ರಾಮೋದ್ಯೋಗಿ ಸಂಯುಕ್ತ ಸಂಘ. ಮತ್ತು ಇದು ಭಾರತ ಸರ್ಕಾರದಿಂದ ತ್ರಿವರ್ಣ ಧ್ವಜಗಳನ್ನು ತಯಾರಿಸುವ ಅನುಮತಿಯನ್ನು ಪಡೆದ ದೇಶದ ಏಕೈಕ ಗ್ರಾಮೋದ್ಯೋಗಿ ಘಟಕವಾಗಿದೆ. ಸ್ನೇಹಿತರೆ, ನಿಮ್ಮಲ್ಲಿ ಕೆಲವರು ನಮ್ಮ ಭಾರತದಲ್ಲಿ ಬ್ರಿಟಿಷರ ವಿರುದ್ಧದ ಸಂಗ್ರಾಮ ಆರಂಭವಾಗಿದ್ದೇ 1857ರಲ್ಲಿ ಅಂತ ಅಂದ್ಕೊಂಡಿರ್ಬೋದು. ಆದರೆ ಅದಕ್ಕಿಂತ ಮುಂಚೆಯೇ ನಮ್ಮ ರಾಜ್ಯದ ಹೆಮ್ಮೆಯ ಕಿತ್ತೂರು ಸಂಸ್ಥಾನದ ಮಹಾರಾಣಿಯಾದ ಕಿತ್ತೂರು ಚೆನ್ನಮ್ಮನವರು ಬ್ರಿಟಿಷರ ವಿರುದ್ಧ ಮೊಟ್ಟ ಮೊದಲ ಬಾರಿಗೆ ಸಶಸ್ತ್ರ ಹೋರಾಟವನ್ನು ಮಾಡಿ ಆ ಕೆಂಪು ಕುನ್ನಿಗಳ ಮೋಸದಾಟಕ್ಕೆ ಬಲಿಯಾಗಿ ವೀರಗತಿಯನ್ನು ಪಡೆದದ್ದು ಮಾತ್ರ ಇತಿಹಾಸವೇ ಸರಿ. ಸ್ನೇಹಿತರೆ, ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಹುಲಿ ನಮ್ಮ ದೇಶದ ರಾಷ್ಟ್ರ ಪ್ರಾಣಿ. ಆದರೆ ನಿಮಗೆಲ್ಲ ಗೊತ್ತಿರಲಿ ಸ್ನೇಹಿತರೆ, ಕೇವಲ ನಮ್ಮ ರಾಜ್ಯದಲ್ಲೇ ಒಟ್ಟು 406 ಹುಲಿಗಳಿವೆ. ಮತ್ತು ಹುಲಿ ಗಣತಿಯ ಪ್ರಕಾರ ನಮ್ಮ ರಾಜ್ಯ ಹೆಚ್ಚಾಗಿ ಹುಲಿಗಳು ಕಂಡುಬರುವ ಏಕೈಕ ರಾಜ್ಯವಾಗಿದೆ. ಅಂದರೆ ಹೆಚ್ಚು ಹುಲಿಗಳು ಹೊಂದಿರುವ ರಾಜ್ಯಗಳ ಪಟ್ಟಿಯಲ್ಲಿ ನಮ್ಮ ರಾಜ್ಯ ಮೊದಲ ಸ್ಥಾನದಲ್ಲಿದೆ. ಸ್ನೇಹಿತರೆ, ನಿಮಗೆ ಗೊತ್ತಿರಲಿ, ನಮ್ಮ ದೇಶದ ಅತ್ಯಂತ ಪ್ರಾಚೀನ ಗ್ರಂಥಾಲಯಗಳಲ್ಲಿ ಒಂದಾಗಿರುವ ದ ಓರಿಯೆಂಟಲ್ ಲೈಬ್ರರಿ ಇರೋದು ನಮ್ಮ ರಾಜ್ಯದ ಮೈಸೂರಿನಲ್ಲಿ. ಇದು ಸುಮಾರು 1891ರಲ್ಲಿ ಕಟ್ಟಲಾಗಿದೆ. ಅಲ್ಲದೆ ಈ ಗ್ರಂಥಾಲಯದಲ್ಲಿ ಚಾಣಕ್ಯ ರಚಿಸಿರುವ ಅರ್ಥಶಾಸ್ತ್ರ ಗ್ರಂಥ ಇದೆ ಅನ್ನೋದು ಇನ್ನೊಂದು ವಿಶೇಷ. ಸ್ನೇಹಿತರೆ, ಇದೇ ಮೈಸೂರಿನಲ್ಲಿರುವ ಅರಮನೆ ನಮ್ಮ ಭಾರತ ದೇಶದಲ್ಲೇ 2ನೇ ಅತಿ ಹೆಚ್ಚು ಪ್ರವಾಸಿಗರನ್ನು ಸೆಳೆಯುವ ತಾಣವಾಗಿದೆ. ಮತ್ತು ಮೊದಲನೇ ಸ್ಥಾನದಲ್ಲಿ ಆಗ್ರಾದ ತಾಜ್ ಮಹಲ್ ಇದೆ. ಅಲ್ಲದೆ ಸ್ನೇಹಿತರೆ, ನಿಮಗೆಲ್ಲರಿಗೂ ತಿಳಿದಿರೋ ಹಾಗೆ ನಮ್ಮ ರಾಜ್ಯ ಹಾಗೂ ನಮ್ಮ ದೇಶದಲ್ಲಿ ಅತ್ಯಂತ ಹೆಸರುವಾಸಿಯಾಗಿರುವ ಒಂದು ಖಾದ್ಯ ರವೆ ಇಡ್ಲಿ. ಈ ಒಂದು ಆಹಾರ ಪದಾರ್ಥವನ್ನು ಕಂಡುಹಿಡಿದದ್ದು ನಮ್ಮ ಬೆಂಗಳೂರಿನ ಒಂದು ಆಹಾರ ಖಾದ್ಯಗಳ ಸಂಸ್ಥೆ ಮಾವಳ್ಳಿ ಟಿಫಿನ್ ರೂಮ್ಸ್ ಅಂತ. ಇದ್ಯಾವುದಿದು ಮಾವಳ್ಳಿ ಟಿಫಿನ್ ರೂಮ್ಸ್ ಅಂದ್ರೆ ಅದೇ ಸ್ನೇಹಿತರೆ, ನೀವೆಲ್ಲ ಟಿ ವಿ ಆ್ಯಡ್ಗಳಲ್ಲಿ MTR ಅಂತ ಒಂದು ಕಂಪನಿಯ ಆ್ಯಡ್ಗಳನ್ನು ನೋಡ್ತಿರಲ್ಲ, ಅದೇ ಕಂಪನಿ ಇದು. ಈ ರವೆ ಇಡ್ಲಿಯನ್ನು ಕಂಡುಹಿಡಿಯೋದು ಆ ಕಂಪ್ನಿಯ ಉದ್ದೇಶವೇ ಆಗಿರಲಿಲ್ಲ. ಆದರೆ 2ನೇ ವರ್ಲ್ಡ್ ವಾರ್ ಸಮಯದಲ್ಲಿ ಸಾಮಾನ್ಯವಾಗಿ ಅಕ್ಕಿ ಹಿಟ್ಟಿನ ಇಡ್ಲಿಗಳನ್ನು ಮಾಡಲು ಅಕ್ಕಿಯ ಕೊರತೆ ಇದ್ದ ಕಾರಣ MTR ಕಂಪ್ನಿಯವರು ಗೋಧಿ ರವೆಯಿಂದ ಮಾಡಿದ ಪ್ರಯೋಗದ ರಿಸಲ್ಟೇ ಈ ರವೆ ಇಡ್ಲಿ. ಇದು ನಮ್ಮ ಕರ್ನಾಟಕದ ಕೊಡುಗೆ ಅನ್ನೋದು ಇನ್ನೊಂದು ವಿಶೇಷ. ಸ್ನೇಹಿತರೆ, ಇನ್ನು ನಮ್ಮ ಕರ್ನಾಟಕದ ಸಾಹಿತಿಗಳು ಕೂಡ ಸಾಧನೆಯಲ್ಲಿ ಹಿಂದೆ ಬಿದ್ದಿಲ್ಲ. ನಮ್ಮ ದೇಶದಲ್ಲಿ ಅತಿ ಹೆಚ್ಚು ಜ್ಞಾನಪೀಠ ಪ್ರಶಸ್ತಿಗಳನ್ನು ಗಳಿಸಿದ 2ನೇ ಭಾಷೆ ನಮ್ಮ ಕನ್ನಡವಾಗಿದೆ. ಮತ್ತು ಈ ಪಟ್ಟಿಯಲ್ಲಿ ಮೊದಲ ಸ್ಥಾನದಲ್ಲಿ ಹಿಂದಿ ಭಾಷೆ ಇದೆ. ಇನ್ನು ಸ್ನೇಹಿತರೆ, ನೀವು ವಿಶ್ವದ ಅತ್ಯಂತ ಹೆಸರುವಾಸಿಯಾದ ಸರ್ಚಿಂಗ್ ವೆಬ್ಸೈಟ್ ವಿಕಿಪೀಡಿಯಾದ ಲೋಗೋವನ್ನು ನೋಡಿದರೆ ಅದರಲ್ಲಿ ನೀವು ಗಮನಿಸ್ಬೋದು ಸ್ನೇಹಿತರೆ, ನಮ್ಮ ಭಾರತ ದೇಶದ ಕೆಲವು ಭಾಷೆಗಳಲ್ಲಿ ನಮ್ಮ ಕನ್ನಡದ ಅಕ್ಷರ ವಿ ಕೂಡ ಸ್ಥಾನ ಪಡೆದುಕೊಳ್ಳುತ್ತೆ ಅನ್ನೋದು ನಮ್ಮ ಕನ್ನಡಿಗರಿಗೆ ಒಂದು ಹೆಮ್ಮೆ ಪಡುವ ವಿಷಯ. ಇಷ್ಟೇ ಸ್ನೇಹಿತರೆ, ಮುಂದಿನ ಸಂಚಿಕೆಯಲ್ಲಿ ಇನ್ನೂ ಹಲವು ಜ್ಞಾನಭರಿತ ವಿಷಯಗಳೊಂದಿಗೆ ಬರ್ತೀನಿ ಅಂತ ಹೇಳ್ತಾ ಇಂದಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತೀನಿ. ಜೈ ಹಿಂದ್.